ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರಿ ಸಂಘ ನಿಯಮಿತ ಕಚೇರಿ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಸಮುದಾಯದ ಮುಖಂಡರು ಆದ ಶ್ರೀರಾಮುಲು ಭೇಟಿ ನೀಡಿ ಗ್ರಾಮೀಣ ಸಹಕಾರ ಸಂಘದ ವತಿಯಿಂದ ಸ್ವಸಹಾಯ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಸಾಲದ ಚೆಕ್ ವಿತರಣೆ ಮಾಡಿದರು. ಇದೇ ಸಮಯದಲ್ಲಿ ಮಾತನಾಡಿದ ಮಾಜಿ ಸಚಿವರು, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಬಡವರ ಸೇವೆ ಮಾಡಬೇಕು, ಅವರಿಗೆ ಸಹಾಯಧನ ಮಾಡಬೇಕು, ಸ್ವಸಹಾಯ ಗುಂಪುಗಳಿಗೆ ಸಹಾಯ ಮಾಡಬೇಕು. ಕೇವಲ ವ್ಯಾಪಾರ ದೃಷ್ಟಿಯಿಂದ ಸಹಕಾರ ಸಂಘ ಮಾಡಿಲ್ಲ, ಸೇವಾ ಮನೋಭಾವದಿಂದ ಸಹಕಾರ ಸಂಘ ಸ್ಥಾಪನೆ ಮಾಡಿದ್ದಾರೆ ಎಂದರು. ಅಧ್ಯಕ್ಷ ಮುನಿಕೃಷ್ಣಪ್ಪ, ತಮ್ಮಯ್ಯ, ರಾಧಾಕೃಷ್ಣ, ವೀರಭದ್ರಪ್ಪ, ಮಾಸಪ್ಪ, ನವೀನ್, ರಾಯಸಂದ್ರ, ಕೋರಮಂಗಳ ನವೀನ್, ತಿಮ್ಮರಾಜು, ಮನೋಜ್, ಮಹೇಶ್, ರೇಣಮ್ಮ, ನೀಲಮ್ಮ, ಚನ್ನಪ್ಪ, ಬಿಕೆ ನಾರಾಯಣ ಸ್ವಾಮಿ, ವೇಣುಗೋಪಾಲ್, ಗೋಪಿದೇಸು, ನಾಗರಾಜ್, ಬುಳ್ಳಹಳ್ಳಿ ರಾಜಪ್ಪ, ವೆಂಕಟೇಗೌಡ, ವಿಜಯ್ ಕುಮಾರ್, ಏರ್ಟೆಲ್ ಮಂಜುನಾಥ್, ಕೋಲಾರ್ ನವೀನ್, ವರಮಹಾಲಕ್ಷ್ಮಿ, ಮುನಿಕೃಷ್ಣಪ್ಪ, ಗೋವಿಂದ್, ಯಶೋದಮ್ಮ, ತಾಯಮ್ಮ, ದಿವ್ಯಾ, ನಯನ, ಆನಂದ್, ಸುರೇಶ್, ರಮೇಶ್ ಹಾಗೂ ಪದಾಧಿಕಾರಿಗಳು ಸ್ವಸಹಾಯ ಗುಂಪುಗಳ ಸದಸ್ಯರು ಇದ್ದರು. ವರದಿ ಯಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಯಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ. ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ಅಂತೇಳಿ 1 ವರ್ಷ ತುಂಬಿದೆ. ನಮ್ಮ ತಮ್ಮನವರಿಂದ ಮಾಡಿ ಒಂದು ಎಸ್ ಟಿ ಸಮುದಾಯ ಇವತ್ತು ಮುಂದೆ ಬರಬೇಕು. ಇವತ್ತು 85ರಿಂದ 100 ಸಂಘಗಳಿಗೆ ಇವತ್ತು 1 ಲಕ್ಷ ರೂಪಾಯಿ ಕೊಟ್ಟು ವಿತರಣೆ ಮಾಡಿದ್ದಾರೆ. ಸಂಘ ಬೆಳೀಬೇಕು ಅಂದರೆ ಓನ್ ಬಿಲ್ಡಿಂಗ್ ಬೇಕು, ಓನು ಅವರಿಗೆ ಸೌಕರ್ಯಗಳು ಬೇಕು, ಮೂಲಭೂತ ಸೌಕರ್ಯಗಳು ಬೇಕು. ಆದ್ದರಿಂದ ನಮ್ಮ ಬೈಯಪ್ಪ ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಟು CSI ಅವರಿಗೆ ಒಂದು ಅಲಾಟ್ಮೆಂಟ್ ಮಾಡೋದಕ್ಕೂ ನಾವು ನೋಡಬೇಕು. ಅದೇ ರೀತಿ ನಮ್ಮ ಎಸ್ ಟಿ ಸಮುದಾಯ ಪರಿಶಿಷ್ಟ ಪಂಗಡ ಕಲ್ಯಾಣ ನಿಧಿಯಲ್ಲಿ ಅವರಿಗೆ ಭವನನೂ ಕಟ್ಕೊಡೋಂಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮಿನಿಸ್ಟ್ರಿಗೆ ಕೊಡ್ಕೊಂತ ಎಸ್ ಟಿ ಸಮುದಾಯಕ್ಕೆ ಯಾವುದೇ ಆಗಲಿ SC STಗೆ ನಾವು ಅಡ್ಡಪಡಿಸ್ತಿದ್ದಂಗೆ ಅವ್ರ ಸಮುದಾಯಗಳನ್ನ ಬೆಳೆಸೋ ದಿಕ್ಕಲ್ಲಿ ಹೋಗಬೇಕು. ಆ ಸಂಘಗಳು ಇವತ್ತು ಪ್ರತಿಭಾವಂತರು ಮಹಿಳೆಯರು ಇವತ್ತು ಎಲ್ಲರೂ ಸೇರಿ ಈ ಸಂಘಗಳನ್ನ ಬೆಳೆಸಿದ್ರೆ ಜನಾಂಗಕ್ಕೂ ಅನುಕೂಲ ಆಗುತ್ತೆ. ಒಂದು ಮುಖ್ಯವಾಹಿನಿ ಬಂದು ಇವತ್ತು ಸಣ್ಣ ಸೇವೆಗಳು ಮಾಡ್ಕೊಂಡು ಮುಂದೆ ಬರ್ತಾರೆ. ಇವರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಯಾವುದೇ ಕುಂಕುಸಗಳಿದ್ರು ಟ್ರೈನಿಂಗ್ ಕೊಡುವಂಥದ್ದನ್ನ ಸತ್ಯಸಾಯಿ ಇನ್ಸ್ಟಿಟ್ಯೂಟಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಕಳಿಸಿ ಆ ಮಕ್ಕಳನ್ನ ಉದ್ಯೋಗ ಅವಕಾಶಗಳು ಕಲಿಸುವಂಥ ಕೆಲಸ ಮಾಡಬೇಕು ಅಂತ ಇವತ್ತು ತಮ್ಮನಗೌಡರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಗೆ ಎಲ್ಲ ಕಂಪ್ಯೂಟರ್ಗಳು ಎಲ್ಲ ಟ್ರೈನಿಂಗ್ ಕೊಟ್ಟು ಆ ಮಕ್ಕಳ ಭವಿಷ್ಯ ರೂಪಿಸೋದಕ್ಕೆ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಅವರು ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇದನ್ನು ಸಾವಿರಾರು ಜನ ಕೊಟ್ಟು ಧರ್ಮಸ್ಥಳದ ಥರ ಇದು ಒಂದು ಬೆಳೀಬೇಕು. ಸಣ್ಣ ಧರ್ಮಸ್ಥಳ ಆಗಿ ದೇವನಹಳ್ಳಿಯಲ್ಲಿ ಎಸ್ ಟಿ ಸಮುದಾಯಗಳೇ ಆಗಲಿ ಎಲ್ಲರಿಗೂ ಬೆಳೀಬೇಕು ಅಂತೇಳಿ ಅವ್ರು ಶುಭ ಹಾರೈಸಿ ಆಗಿ ಚೆನ್ನಾಗಿ ಬೆಳೀಲಿ. ಈ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ 100 ವರ್ಷ ನಿರಂತರವಾಗಿ ಇದೇ ಥರ ನಡೀಲಿ. 1ನೇ ವರ್ಷ ತುಂಬಿ ಇನ್ನು 2ನೇ ವರ್ಷ ಖಾಲಿ ಇರ್ತಾ ಇದೆ. ಇದೇ ಥರ 100 ವರ್ಷ ಬಾಳಲಿ, ಚೆನ್ನಾಗಿ ಆಗಲಿ, ಸಂಘ ಬ್ಯಾಂಕ್ ಟೈಪ್ ಬೆಳೀಲಿ ಅಂತ ಕೋರ್ತಾರೆ. ಸಹಕಾರಿ ಸಂಘದಲ್ಲಿ ರಾಜ್ಯದಲ್ಲಿ ಅನೇಕ ಸಹಕಾರಿ ಸಂಘಗಳಿದ್ದಾವೆ. ಈ ಭಾಗದಲ್ಲಿ ದೇವನಹಳ್ಳಿ ಭಾಗದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಗ್ರಾಮೀಣ ಸಹಕಾರಿ ಸಂಘ ಏನು ಮಾಡಿದಾರೋ ಭಾಳಷ್ಟು ಸಂತೋಷ ಆಗಿದೆ. ಇದರಿಂದ ಭಾಳಷ್ಟು ವಿಶೇಷವಾಗಿ ಇದ್ದಂಥ ಎಲ್ಲ ಮೆಂಬರ್ಸ್ಗಳು ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೋ, ಯಾರ್ಯಾರು ಮೆಂಬರ್ಸ್ ಇದ್ದಾರೋ, ಶ್ರೀ ಶಕ್ತಿ ಸಂಘಗಳು ಜೊತೆಲಿ ನನ್ನ ತಮ್ಮಯ್ಯನವರು ಎಲ್ಲರೂ ಸೇರಿಕೊಂಡು ಒಕ್ಕಟ್ಟಾಗಿ ಏನೋ ಬಡವರು ಸೇವೆ ಮಾಡಬೇಕು, ಶ್ರೀಶಕ್ತಿ ಗುಂಪುಗಳಿಗೆ ಅವ್ರಿಗೆ ಸಹಾಯಧನ ಮಾಡಬೇಕು. ಜೊತೆಲಿ ಇದನ್ನು ವ್ಯಾಪಾರ ದೃಷ್ಟಿ ಇಟ್ಕೊಂಡು ಈ ಸಹಕಾರಿ ಸಂಘ ಮಾಡಿಲ್ಲ, ಕೇವಲ ಸೇವಾ ಮನೋಭಾವದಿಂದ ಇವತ್ತು ಸಹಕಾರಿ ಸಂಘಗಳು ಮಾಡಿದ್ದಾರೆ. ನಾನು ಹೀಗೆ ಇವಾಗೇ ಅಲ್ಲಿ ಹೋಗಿ ಆಫೀಸಲ್ಲಿ ಹೋಗಿ ಎಲ್ಲ ಸಣ್ಣ ವ್ಯಾಪಾರಸ್ಥರು, ತರಕಾರಿ ಮಾರೋದಂಥವ್ರು, ಹೂವು ಮಾರೋದಂಥವ್ರು, ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದೆ. ಅವ್ರು ಹೇಳ್ತಾರೆ, ಅಣ್ಣವ್ರೆ ನಮಗೆ ಇವತ್ತು 1 ಲಕ್ಷ ರೂಪಾಯಿ ಹಣವನ್ನು ಸಹಕಾರಿ ಬ್ಯಾಂಕ್ನಿಂದ, ಸಹಕಾರಿ ಸಂಘದಿಂದ ಮಂಜೂರಾತಿಯನ್ನು ಮಾಡಿದ್ದಾರೆ. ಹಾಗಾಗಿ ಅದರಿಂದ ನಮ್ಗೆ ಏನಾಗುತ್ತದೆ, ಜೀವನೋಪಾಧಿ ನಡೆಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಜೊತೆಲೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ಗಳು ಭಾಳಷ್ಟು ಕಡಿಮೆ ಇದೆ. ಇತ್ತೀಚೆಗೆ ನಮಗೆ ಮಹರ್ಷಿ ಗ್ರಾಮೀಣ ಏನು ಸಹಕಾರಿ ಸಂಘದಿಂದ ಅನುಕೂಲ ಆಗ್ತಾ ಇದೆ ಅಂತ ಮಾತಾಡ್ತಾರೆ. ಅವ್ರು ಹೇಳಿದಂಥಲ್ಲಿ
ಭಾಳ ಸಂತೋಷ ಆಯಿತು. ಯಾಕಂದರೆ ಇಂಥ ಸಹಕಾರಿ ಸಂಘಗಳಿಂದ ಭಾಳಷ್ಟು ಕಡೆ ಅನುಕೂಲ ಆಗ್ತಾಯಿದೆ. ಈ ಭಾಗದಲ್ಲಿ ಕೂಡ ಅನುಕೂಲ ಆಗಬೇಕನ್ನಂಥ ಕಾರಣದಿಂದ ಅಣ್ಣವರೆಲ್ಲರೂ ಕೂಡ ಸಿಕ್ಕುವಂತು ತಮ್ಮಯ್ಯನವರು ಆದಿ ಇದ್ದುಕೊಂಡು ಅವರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಮಾಡೋಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದನ್ನು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಇನ್ನು ಉನ್ನತವಾದಂಥ ಮಟ್ಟಕ್ಕೆ ಬೆಳೀಲಿ. ಯಾಕಂದರೆ ಅವರು ಇನ್ನೂ ಭಗವಂತನ ಆಶೀರ್ವಾದ ಇನ್ನು ಸಾಕಷ್ಟು ಬ್ರಾಂಚಸ್ ಕೂಡ ಆಗಲಿ, ಆಗಿ ಇದು ಸಮಾಜ ಸಂಘಟನೆ ಆಗಲಿ. ಜೊತೆಲಿ ಸಮಾಜಕ್ಕಂತೂ ಮುಂಚೆಂದು ಕೂಡ ಇದ್ದಾರೆ, ಹಿರಿಯರೆಲ್ಲರೂ ಕೂಡ ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಜೊತೆಲಿ ಇದರಿಂದ ಇನ್ನಷ್ಟು ಹತ್ರ ಆದಂಗೆ ಆಗುತ್ತೆ, ಅವ್ರಿಗೆ ಸಹಾಯ ಆದಂಗೆ ಆಗುತ್ತೆ. ಅವ್ರಿಗೆ ಕಷ್ಟ ಬಂದಂಥ ಟೈಮಲ್ಲಿ ನಾವು ಮಹರ್ಷಿ ವಾಲ್ಮೀಕಿ ಸಹಕಾರಿ ಸಂಘಕ್ಕೆ ಹೋದರೆ ನಮ್ಮ ತಮ್ಮಣ್ಣ ರಾಧಿ ಇಟ್ಕೊಂಡು ಎಲ್ಲ ಮೆಂಬರ್ಸ್ ಎಲ್ಲರೂ ಸಹಾಯ ಮಾಡ್ತಾರಂತ ಕಾನ್ಫಿಡೆನ್ಸ್ ತುಂಬಂಥ ಕೆಲಸ ಆಗುತ್ತೆ. ಎಲ್ಲ ಸಹಕಾರಿ ಸಂಘದಲ್ಲಿದ್ದಂಥ ಹೆಣ್ಮಕ್ಳಿಗೆ ಇದೊಂದು ತವ್ರ ಮನೆ ಇದ್ದಂತೆ. ಅವ್ರ ಕಷ್ಟ ಬಂದರೆ ಅವ್ರ ತವ್ರ ಮನೆ ಹೆಂಗೆ ಹೋಗ್ತಾರೋ ಹಂಗೆ ಮಹರ್ಷಿ ವಾಲ್ಮೀಕಿ ಸಹಕಾರಿ ಸಂಘ ಕೂಡ ಬಂದು ಅವ್ರ ಕಷ್ಟ ಹೇಳ್ಕೊಂಡು ಅವ್ರು ಎಷ್ಟು ಸಹಾಯ ಬೇಕಾದ್ರೆ ತೊಗೊಂಡು ಹೋಗೋಂಥ ಕೆಲಸ ತಿಮ್ಮಯ್ಯನವರು ಅವರೆಲ್ಲ ಕೂಡ ಮಾಡಿದ್ದಾರೆ. ಹಂಗಾಗಿ ನಾನು ಅವತ್ತು ಉದ್ಘಾಟನೆ ಸಂದರ್ಭದಲ್ಲಿ ಬರಲಿಕ್ಕಾಗಲಿಲ್ಲ. ಹಂಗಾಗಿ ಇವತ್ತು ನಾನು ಬೇರೆ ಕಡೆ ಹೋಗ್ತಾ ಇದ್ದೆ, ಎಲ್ಲರೂ ಕೂಡ ಸೇರಿಕೊಂಡು ಅಣ್ಣವ್ರಿಗೆ ಬಂದು ಹೋಗ್ಬೇಕಂತ ಹೇಳಿದ್ರು. ಬಂದ ಮೇಲೆ ನೋಡಿದ ಮೇಲೆ ಭಾಳಷ್ಟು ಸಂತೋಷ ಆಗಿದೆ. ಹಾಗೆ ಮುಂದೆ ಅವಕಾಶ ಸಿಕ್ಕಂಥ ಟೈಮ್ ಮತ್ತೆ ಇನ್ನೊಂದ್ಸರಿ ಬಂದು ಹೋಗೋಂಥ ಕೆಲಸ ಮಾಡ್ತೇನೆ.